ಹಲೋ ಗೈಸ್, ನಾವಿವಾಗ ಚನ್ನಪಟ್ಟಣ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗೋ ಮುಂಚೆ ನಮ್ಮನೇಲಿ ಇರೋ ದೇವರಿಗೆ ಪೂಜೆ ಮಾಡಿ ನಮಸ್ಕರಿಸಿ ಹೊಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೇದಾಗಲಿ. ನಾವು ದೇವರಿಗೆ ಮನೇಲೆಲ್ಲ ಪೂಜೆ ಮಾಡಿಬಿಟ್ಟು ಸ್ಟ್ರೈಟಾಗಿ ಬಂದಿದ್ದು ನಮ್ಮ ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ. ನಾವು ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಬಂದು ತಲುಪಿದ್ವಿ. ಸೊ ಚನ್ನಪಟ್ಟಣ ಬಸ್ಗೋಸ್ಕರ ನಾವು ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡಿದ್ರಿ ಫ್ರೆಂಡ್ಸ್. ಸ್ಯಾಟಲೈಟ್ ಬಸ್ ಸ್ಟಾಪ್ ಬಂದಿದ್ದೀವಿ. ಅಲ್ಲಿಂದ ಚನ್ನಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಫೈನಲ್ ಆಗಿ ಚನ್ನಪಟ್ಟಣ ಬಸ್ ಸ್ಟಾಪ್ಗೆ ರೀಚ್ ಆದ್ವಿ ಫ್ರೆಂಡ್ಸ್. ನಾವು ಫೈನಲಾಗಿ ಚನ್ನಪಟ್ಟಣ ಬಸ್ ಸ್ಟಾಪಿಗೆ ಬಂದ್ವಿ ಫ್ರೆಂಡ್ಸ್. ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕೆ KSRTC ಬಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ನಾವು KSRTC ಬಸ್ಗೋಸ್ಕರ 15 ಮಿನಿಟ್ಸ್ 20 ಮಿನಿಟ್ಸ್ವರೆಗೂ ವೆಯ್ಟ್ ಮಾಡಿದ್ವಿ ಫ್ರೆಂಡ್ಸ್. ಬಟ್ ಇಲ್ಲ, ಹೊರಗಡೆ ದೇವಸ್ಥಾನದ ಹತ್ರನೇ ನಿಲ್ಸೋಕ್ಕೆ ಪ್ರೈವೇಟ್ ಬಸ್ ಇದೆ ಫ್ರೆಂಡ್ಸ್. ಅಲ್ಲಿ ಒಬ್ಬರಿಗೆ 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಇದೆ ಪ್ರೈವೇಟ್ ಬಸ್ಸು. ದೇವಸ್ಥಾನ ಎಂಟ್ರೆನ್ಸ್ ಹತ್ರನೇ ಬಸ್ ಸ್ಟಾಪ್ ಆಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಚಾಮುಂಡಿ ತಾಯಿ, ಪವರ್ಫುಲ್ ತಾಯಿ ದೇವರು. ಎಲ್ಲರ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇನ್ನೊಂದು ಹೇಳೋಕ್ಕೆ ಒಂದು ಇಷ್ಟಪಡ್ತೀನಿ, ದೇವಸ್ಥಾನಕ್ಕೆ ಹೋದರೆ ಎಲ್ಲ ಒಳ್ಳೆಯದಾಗುತ್ತೆ. ಆದರೆ ಇನ್ನೊಂದು ಹೇಳೋಕ್ಕೆ ಏನಂದರೆ, ಇನ್ನೊಬ್ಬರ ಮನೆ ಹಾಳು ಮಾಡಿ, ಇನ್ನೊಬ್ಬರ ಆಸ್ತಿ ಕಿತ್ಕೊಂಡು, ಇನ್ನೊಬ್ಬರ ಮನೆ ಹಾಳು ಮಾಡಿ ಅಂಥವರು ಆ ದೇವಸ್ಥಾನ ತಾಯಿ ಮುಂದೆ ನಿಂತ್ಕೊಳಕ್ಕೆ ಹೋಗಬೇಡಿ. ನಿಂತ್ಕೊಳ್ಬಿಟ್ರೆ ಅಂಥವ್ರ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಸುತ್ತ ನೋಡಿಕೊಂಡು ಪ್ರಸಾದ ಕೊಟ್ಟು ತಿನ್ಕೊಂಡು ಬನ್ನಿ. ದೇವ್ರ ಮುಂದೆ ಹೋಗಿ ನಿಂತ್ಕೊಳಕ್ಕೆ ಹೋಗಬೇಡಿ. ಅಲ್ಲಿ ನಿಂತ್ಕೊಬಿಟ್ರೆ ಆ ಮುಂದೆ ದೇವ್ರು ಕಂಡುಬಿಟ್ರೆ ನೀವು ಒಂದೊಂದು ಕಷ್ಟಗಳು ಅನುಭವಿಸ್ತೀರ ನೀವು. ಅಂಥ ಪವರ್ ದೇವರು ಅದು. ಇನ್ನೊಬ್ಬರು ಏನೇನೋ ಮಾಡಿ ತಪ್ಪು ಮಾಡಿ ಅವ್ರ ಮನೆ ಹಾಳು ಮಾಡಿ ಇವರ ಮನೆ ಹಾಳು ಮಾಡಿ ನೀವು ಏನೇ ಅಲ್ಲಿ ಹೋಗಿ ಮುಂದೆ ನಿಂತ್ಕೊಂಡ್ಬಿಟ್ರೆ ಆ ತಾಯಿ ಕಂಡುಬಿಡ್ತಾಳೆ. ಒಂದೊಂದು ಕಷ್ಟ ಅನುಭವಿಸ್ತೀರ ನೀವು. ಇನ್ನೊಬ್ಬರ ಕುಟುಂಬನ ಹಾಳು ಮಾಡಿ ನಾವೇ ಬದುಕಬೇಕಂತ ಅದು ಬಿಟ್ಬಿಡಿ. ದೇವ್ರನ್ನ ದರ್ಶನ ಮಾಡೋಕ್ಕೆ ಮುಂದೆ ನಿಂತ್ಕೊಳ್ಳೋಕೆ ಮನಸ್ಸನ್ನು ಕೈ ಮುಟ್ಕೊಂಡು ನಿಂತ್ಕೊಳ್ಬೇಕು. ನಾವು ಯಾವ ತಪ್ಪು ಮಾಡಿಲ್ಲ, ದೇವ್ರ ಕರೆಕ್ಟಾಗಿದ್ದೀವಿ. ಇನ್ನೊಬ್ಬರ ಮನೆ ಹಾಳು ಮಾಡಿಲ್ಲ, ಇನ್ನೊಬ್ಬರ ಜಮೀನು ಕಿತ್ಕೊಂಡಿಲ್ಲ, ಇನ್ನೊಬ್ಬರ ಆಸ್ತಿ ಇದು ಮಾಡಿಲ್ಲ, ಇನ್ನೊಬ್ಬರ ಹೊಟ್ಟೆ ಮೇಲೆ ಹೊಡೆದಿಲ್ಲ. ಅಂಥವ್ರ ತಾಯಿ ಮುಂದೆ ನಿಂತ್ಕೊಬಿಡಿ. ಇಲ್ವಾ, ಅಲ್ಲಿ ಸುತ್ಕೊಂಡು ಊಟ ಮಾಡ್ಕೊಂಡು ಬಂದ್ಬಿಡಿ. ದೇವ್ರ ಕಣ್ಣೇನ ಬಿಟ್ಟರೆ ಅಷ್ಟೊಂದು ಕಷ್ಟಗಳಾಗುತ್ತೆ. ಚಾಮುಂಡಿ ತಾಯೇ ಕಣ್ಬಿಟ್ಟು ನೋಡಮ್ಮ. ಒಳ್ಳೆಯವ್ರ ಮಾತ್ರ ಕೈ ಬಿಡಬೇಡಮ್ಮ. ಒಳ್ಳೆಯವ್ರು ನೀನಮ್ಮ. ದಯವಿಟ್ಟು ಅವ್ರಿಗೇನೈತೆ ಅವ್ರಿಗೆ ಇದು ಮಾಡಮ್ಮ. ಈ ಮೋಸ ಮಾಡೋರು, ಈ ಕೆಟ್ಟವ್ರಿಗೆ ನಿದ್ದೆ ಕೊಡಬೇಡಮ್ಮ. ಒಂದು ಕ್ಷಣ ನಿದ್ದೆ ಮಾಡಬಾರ್ದಮ್ಮ. ಅವರು ಇನ್ನೊಬ್ಬರ ಮನೆ ಹಾಳು ಮಾಡಿ ಬಂದವ್ರಿಗೆ ಮಾತ್ರ ನೆಮ್ಮದಿಯ ನೀವು ಬಿಡಬೇಡಮ್ಮ. ನೀನು ಎಲ್ಲ ದೇವಸ್ಥಾನಕ್ಕೂ ಹೋಗಿ ಮನಸ್ಸಿಂದ ಹೋಗಿ. ಇನ್ನೊಬ್ಬರ ಮನೆ ಹಾಳು ಮಾಡಿ ನಾವೇ ಚೆನ್ನಾಗಿರಬೇಕು ಅಂದ್ಕೊಂಡ್ರೆ ಆ ದೇವ್ರು ನಿಮ್ಗೆ ಒಳ್ಳೇದು ಮಾಡಲ್ಲ. ನಿಮಗೆ ಯಾವ ಕಷ್ಟನೂ ಪರಿಹಾರ ಆಗಲ್ಲ. ನಾವು ಯಾರಿಗೂ ಕೆಟ್ಟದ್ದು ಬಯಸಲ್ಲ. ಅದರಿಂದ ನಾವು ದೇವ್ರ ಮುಂದೆ ನಿಂತ್ಕೊಂಡು ಒಳ್ಳೇದಾಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ದೇವ್ರು ಇದ್ದಾರೆ ಅಂದ್ಬಿಟ್ಟು ಭಯ ಭಕ್ತಿ ಇರಲಿ. ನಮ್ಮ ಮನೆಯಿಂದ ಹುಷಾರಾಗಿ ಕರ್ಕೊಂಡು ಹೋಗೋದು ಭೂಮಾತಾಯಿನೇ. ಮನೆಗೆ ಕರ್ಕೊಬಂದು ಬಿಡೋದು ಭೂಮಾತಾಯಿನೇ. ಒಳ್ಳೆಯವ್ರಿಗೆ ಮಾತ್ರ. ಕೆಟ್ಟವ್ರಿಗೆ ಮನೆಯಿಂದ ಕರ್ಕೊಂಡು ಹೋಗ್ತಾರೆ ದೇವರು, ಆದರೆ ಎಲ್ಲಿ ಬಿಡ್ತಾರೆ ಅಂತ ಗೊತ್ತಿಲ್ಲ. ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಬಸವಣ್ಣ ಸ್ವಾಮಿಯವ್ರನ್ನ ಪೂಜೆ ಮಾಡ್ತವ್ರೆ. ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಈ ವಿಡಿಯೋದಲ್ಲಿ ಎಲ್ಲ ಭಕ್ತರುಗಳು ಬಸವಣ್ಣ ಸ್ವಾಮಿಯವ್ರನ್ನ ಭಕ್ತಿಯಿಂದ ಮುಕ್ಕೊಂಡು ಹೋಗ್ತವ್ರೆ. ಈ ಜಾಗದಲ್ಲಿ ನೋಡ್ಬೋದು, ಎಲ್ಲ ಜನರು ತಮ್ಮ ಬೇಡಿಕೆಗಳನ್ನು ಬೇಡಿಕೊಂಡು ತೆಂಗಿನಕಾಯಿ ಕಟ್ಟಿದ್ದಾರೆ. ತೆಂಗಿನಕಾಯಿ ಕಟ್ಟಿದ್ರೆ ಎಲ್ಲ ಸಮಸ್ಯೆಗೂ ಪರಿಹಾರ ಆಗುತ್ತೆ ಅಂತ ನಂಬಲ್ಪಡುತ್ತದೆ. ನಾವು ಇವಾಗ ಚಾಮುಂಡೇಶ್ವರಿ ತಾಯಿನ ದರ್ಶನ ಮಾಡೋಕ್ಕೆ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ದರ್ಶನ ಮಾಡೋಕ್ಕೆ ಹತ್ರ ಬಂದಿದ್ದೀವಿ. ಅಲ್ಲಿ ಹತ್ರ ಹೋಗಿದ ತಕ್ಷಣ ಫೋನೆಲ್ಲ ಅಲೋ ಇಲ್ಲ ಗಾಯ್ಸ್. ಫೈನಲಿ ದರ್ಶನ ಎಲ್ಲ ಮುಗೀತು ಗಾಯ್ಸ್. ಚೆನ್ನಾಗಿ ದರ್ಶನ ಎಲ್ಲ ಮುಗೀತು. ಆಮೇಲೆ ನಾವು ಬೆಂಗಳೂರಿಗೆ ರೀಚ್ ಆಗ್ಬಿಟ್ವಿ ಗಾಯ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.